ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವತ್ತು ನಮ್ಮ ಒಂದು ಚಾನಲಲ್ಲಿ ಒಂದು ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದರೆ ಬೇಬಿ ಕಾರ್ನ್ ಫ್ರೈ. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಸಣ್ಣದಾಗಿರೋವಂಥ ಬೇಬಿ ಕಾರ್ನ್ಗಳನ್ನ ತೊಗೊಂಡು ಅದರದ್ದೆಲ್ಲ ಮೇಲಿರೋವಂಥ ಲೇಯರ್ನ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಗಾಲಿ ಥರ ಎಷ್ಟು ನಿಮ್ಮ ಕೈಲಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಸೊ ಆ ರೀತಿ ಕಟ್ ಮಾಡಿ. ನಿಮ್ಮ ಕೈಲಿ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸೊ ಈ ಥರ ಒಂದು ವೆಜಿಟೇಬಲ್ ಕಟರ್ನ ತೊಗೊಂಡ್ಬಿಟ್ಟು ಕಟ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಬೋದು ಚಿಕ್ಕ ಪೀಸ್ಗಳನ್ನ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್, ಸ್ವಲ್ಪ ಅಂತ ಹೇಳಿದ್ರೆ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಕಾರ್ನ್ ಫ್ಲೋರ್ ಆದಮೇಲೆ ಸ್ವಲ್ಪ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಅಂತ ಹೇಳಿ ಕರಿತೀವಿ. ಅಕ್ಕಿ ಹಿಟ್ಟನ್ನು ಸಹ ಒಂದು 2 ಸ್ಪೂನಷ್ಟು ತೊಗೊತಾ ಇದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಭಾಳ ಏನು ತೊಗೊತಾ ಇಲ್ಲ ಫ್ಲೋರ್ಗಳನ್ನ, ಯಾಕಂದರೆ ನಾನು ಎಲ್ಲ ಹಿಟ್ಟುಗಳನ್ನ ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಮೈದಾನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಮೈದಾ 1 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟನ್ನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಮೆಷರ್ಮೆಂಟ್ ನೋಡಿ ನೀಟಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಮೆಷರ್ಮೆಂಟ್ ತಪ್ಪಾದರೆ ಕಷ್ಟ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಆ್ಯಂಡ್ ನೆಕ್ಸ್ಟು ಅರಿಶಿಣ, ಇವು ಮೂರನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಹೇಳೋದಾದರೆ ಕೊತ್ತಂಬರಿ ಪುಡಿ ಅಂತ ಹೇಳ್ತಾರೆ, ಓಕೆನಾ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಈ ಥರ ನೀಟಾಗಿ ಡ್ರೈ ಆಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಕಲಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಕಡೆ ಒಂದು ಬಾಣಲಿಲಿ ಎಣ್ಣೆನೂ ಸಹ ಕಾಯೋದಕ್ಕೆ ಅಂತ ಇಟ್ಬಿಟ್ಟು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ಇದನ್ನು ಹೇಗೆ ನಾವು ಬೋಂಡ ಮಾಡ್ತೀವಲ್ವ ಸೊ ಅದೇ ಪ್ರೋಸೆಸ್ಸಲ್ಲಿ ನಾನು ಬೋಂಡ ಹಾಕ್ತೀವಲ್ಲ ಅದೇ ರೀತಿ ಹಾಕ್ತಾಯಿದ್ದೀನಿ ಇದನ್ನು. ಇದು ಆ್ಯಕ್ಚುಲಿ ನಾವು ಡ್ರೈ ಗೋಬಿ ಎಲ್ಲ ಮಾಡ್ತೀವಲ್ಲ ಸೊ ಅದೇ ರೀತಿ ಪ್ರೋಸೆಸ್ ಇರುತ್ತೆ. ಬೇಬಿ ಕಾರ್ನ್ದು ಸಹ ಫಸ್ಟು ನಾವು ಏನು ಫ್ರೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ಒಗ್ಗರಣೆ ಕೊಡೋ ರೀತಿ ಇರುತ್ತೆ. ಸೊ ಈ ರೀತಿ ನಾನು ಮಾಡ್ತಾ. ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ, ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು. ಹಾಗೆ ನಾವು ಇದಕ್ಕೆ ಇನ್ನೂ ಒಂದು ಕಡೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ನ ಇಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಎರಡೂ ಹಾಕ್ಬಿಟ್ಟು ಸ್ವಲ್ಪ ಅದು ಚಿಟಪಟ ಅಂತ ಸಿಡಿಯುವಂಥ ಟೈಮಲ್ಲಿ ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆನೂ ಸಹ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಗೆ ಟೊಮೊಟೊ, ನೀವು ಟೊಮೊಟೊ ಬದಲು ಟೊಮೊಟೊ ಸಾಸು ಹಾಗೆ ಸೋಯಾ ಸಾಸು ಅದನ್ನು ಸಹ ಬಳಸಿ ಮಾಡ್ಬೋದು. ಬಟ್ ನಾನು ಇವತ್ತು ವಿತೌಟ್ ಸಾಸ್ ಯಾವುದೇ ಸಾಸನ್ನ ಬಳಸದೆ ಹಾಗೆ ಮಾಡ್ತಾಯಿದ್ದೀನಿ. ನೀವು ಟೊಮೊಟೊನ ಸ್ವಲ್ಪ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಟೊಮೊಟೊ ಸಾಸ್ ಥರನೂ ಸಹ ಹಾಕ್ಕೊಂಬಿಟ್ಟು ಮಾಡ್ಬೋದು. ಇಟ್ಸ್ ಯುವರ್ ಚಾಯ್ಸ್. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕುದಿಯೋದಕ್ಕೆ ಅಂತ ಬಿಟ್ಟಿದ್ದೀನಿ ಅದನ್ನು. ಹಾಗೆ ಇನ್ನೊಂದು ಕಡೆ ಇಲ್ಲಿ ಏನು ಕಾರ್ನ್ ಫ್ಲೋರ್ ಇರುತ್ತೆ ಅಲ್ವಾ, ಅದೇ ಕಾರ್ನ್ ಫ್ಲೋರ್ನ ತೊಗೊಂಡ್ಬಿಟ್ಟು 1 ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಚಿಟಿಕೆ ಅರಿಶಿನನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿದ್ರೆ ಇವಾಗ ನಾವು ಬೇಬಿ ಕಾರ್ನು ಸಹ ಆ್ಯಡ್ ಮಾಡಿದರೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವೇನು ಕಾರ್ನ್ ಫ್ಲೋರ್ಗೆ ನೀರು ಹಾಕಿ ಅದನ್ನು ಸ್ವಲ್ಪ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ನೆಕ್ಸ್ಟು ಅದು ಫುಲ್ಲು ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗ್ರೇವಿ ಥರ ಬಂದರೆ ಬೇಬಿ ಕಾರ್ನ್ ಅದರಲ್ಲೆಲ್ಲ ನೆಂದ್ಕೊಳೋದಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ಅದು ಪಲ್ಯದ ಥರ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೇಬಿ ಕಾರ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಸಹ ಆ್ಯಡ್ ಮಾಡಿ ಸ್ವಲ್ಪ ಹೀಗೆ ತಿರುಗಿಸ್ಕೊತಾ ಇದ್ದೀನಿ ಅಷ್ಟೇ. ಇದನ್ನೇನು ಸಿಕ್ಕಾಪಟ್ಟೆ ಬೇಯಿಸಬೇಕು ಮತ್ತು ನೀರೆಲ್ಲ ಹಾಕಿ ಅಂತ ಏನಿಲ್ಲ, ಜಸ್ಟ್ ಈ ಒಂದು ಗ್ರೇವಿಗೆ ಬೇಬಿ ಕಾರ್ನು ಸಹ ಆ್ಯಡ್ ಮಾಡಿಬಿಟ್ಟು ಹಂಗೆ ತಿರುಗಿಸ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ನಾವು ಆ್ಯಕ್ಚುಲಿ ಏನು ಅಂತ ಹೇಳೋದಾದರೆ ನಾವು ಅದ್ರ ಒಳಗಡೆ ಇರೋವಂಥ ದಿಂಡು ಇರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಜಸ್ಟ್ ಮೇಲ್ಗಡೆ ಇರೋವಂಥದ್ದನ್ನು ತಿನ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.